टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಜಗನ್ನಾಥ್ ಮನೆಯಲ್ಲಿ ಕೋಟಿ ಮೌಲ್ಯದ ಚಿನ್ನಾಭರಣಗಳು ಪತ್ತೆಯಾಗಿವೆ. ಲೋಕಾಯುಕ್ತ ಮಾಡಿದಂತಹ ರೈಡ್ ಸಂದರ್ಭದಲ್ಲಿ ಜಗನ್ನಾಥ್ ಅವರ ನಿವಾಸದಲ್ಲಿ ಸಿಕ್ಕಿರುವಂತಹ ಕೋಟಿ ಬೆಲೆ ಬಾಳುವಂತಹ ಚಿನ್ನಾಭರಣಗಳು, ಚಿನ್ನದ ಉಂಗುರ, ಬೆಳ್ಳಿ, ಹಣ ಎಲ್ಲವೂ ಕೂಡ ಲೋಕಾಯುಕ್ತರು ಈಗ ವಶಪಡಿಸಿಕೊಂಡಿದ್ದಾರೆ. ಕಲಬುರಗಿಯ ಚೀಫ್ ಎಂಜಿನಿಯರ್ ಆಗಿರುವಂತಹ ಜಗನ್ನಾಥ್ ಅವರು ಜಗನ್ನಾಥ್ ಮನೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಇಂಚಿಂಚು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಮನೆಯ ಮೂಲೆಗಳಲ್ಲೂ ಕೂಡ ತಲಾಶ್ ಮಾಡ್ತಾ ಇದ್ದಾರೆ. ಚಿನ್ನಾಭರಣದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಈಗ ಲೋಕಾಯುಕ್ತ ತಂಡ ನೋಡಿಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಕೋಟಿ ಬೆಲೆ ಬಾಳುವಂಥ ಚಿನ್ನಾಭರಣಗಳು. ಇದೆಲ್ಲ ಒಬ್ಬ ಚೀಫ್ ಎಂಜಿನಿಯರ್ ಅವರಿಗೆ ಬರುವಂಥ ಒಂದು ಸಂಬಳದಲ್ಲಿ ಅಥವಾ ಬೇರೆ ಇನ್ನೇನಾದರೂ ಪ್ರಾಪರ್ಟಿ ಇದೆಯಾ, ಅದರಿಂದ ಏನಾದರೂ ಅವರಿಗೆ ಇನ್ಕಮ್ ಇದೆಯಾ, ಇದೆಲ್ಲ ಇನ್ಕಮ್ನ ಮೂಲಗಳನ್ನೆಲ್ಲವನ್ನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಈಗ ಕಲೆ ಹಾಕ್ತಾ ಇದ್ದಾರೆ. ಸೊ ಹೇಗೆ ಬಂತು ಇಷ್ಟು ಪ್ರಮಾಣದ ಆಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಇದು ಹೇಗೆ ಸಾಧ್ಯ ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಪ್ರಶ್ನೆ ಮಾಡುತ್ತೆ. ನೋಡಿ, ಇಲ್ಲಿ ಕ್ಯಾಶ್ ಇದೆ, ಬೆಳ್ಳಿ ಸಾಮಗ್ರಿಗಳಿವೆ, ಜೊತೆಗೆ ಚಿನ್ನಾಭರಣಗಳು, ಇವೆಲ್ಲವನ್ನೂ ಕೂಡ ಜಗನ್ನಾಥ್ ಅವರು ಮನೆಯಲ್ಲಿ ಇಟ್ಕೊಂಡಿದ್ರು. ಸೊ ಇಷ್ಟು ಕೋಟಿ ಮೌಲ್ಯದ ಚಿನ್ನಾಭರಣ ಹೇಗೆ ಬರೋದಕ್ಕೆ ಸಾಧ್ಯ, ಬೆಳ್ಳಿ, ಹಣ ಎಲ್ಲವನ್ನೂ ಕೂಡ ಈಗ ಅಧಿಕಾರಿಗಳು ವಶಕ್ಕೆ ಪಡಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಸೊ ಹೇಗೆ ಇವತ್ತು ರಾಜ್ಯಾದ್ಯಂತ ಏಕಕಾಲದಲ್ಲಿ ಆಗಿರುವಂತಹ ರೇಡ್. ಸೊ ಈ ರೇಡ್ ಸಂದರ್ಭದಲ್ಲಿ ಚೀಫ್ ಎಂಜಿನಿಯರ್ ಆಗಿರುವಂತಹ ಜಗನ್ನಾಥ್ ಅವರ ನಿವಾಸದ ಮೇಲೂ ಕೂಡ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಆ ಟೈಮಲ್ಲಿ ಸಿಕ್ಕಿರುವಂತಹ ಚಿನ್ನಾಭರಣಗಳು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಹಾಗೆ ಫೋಟೋ ನೋಡ್ತಾ ಇದ್ರಿ. ಚೀಫ್ ಎಂಜಿನಿಯರ್ ಜಗನ್ನಾಥ್ ಇವರೇನೆ, ಇವರು ಗುಲ್ಬರ್ಗದವರು. ಇನ್ನು ಚೀಫ್ ಎಂಜಿನಿಯರ್ ಜಗನ್ನಾಥ್ ಮನೆಯಲ್ಲಿ ಚಿನ್ನದ ರಾಶಿಯೇ ಸಿಕ್ಕಿದೆ. ಜಗನ್ನಾಥ್ ಮನೆಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಗೋಲ್ಡ್ ಕಾಯಿನ್ಗಳು ಕೂಡ ಪತ್ತೆಯಾಗಿದೆ. ಡೈಮಂಡ್ ರಿಂಗ್ ಸೇರಿದಂತೆ ಅಪಾರ ಪ್ರಮಾಣದ ಚಿನ್ನಾಭರಣಗಳನ್ನು ಪತ್ತೆ ಮಾಡಿದ್ದಾರೆ ಈಗ ಅಧಿಕಾರಿಗಳು. ಕೋಟಿ ಮೌಲ್ಯದ ಚಿನ್ನಾಭರಣಗಳು, ಬೆಳ್ಳಿ ವಸ್ತುಗಳು ಇವೆಲ್ಲವನ್ನೂ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇವರು ಚೀಫ್ ಎಂಜಿನಿಯರ್ ಜಗನ್ನಾಥ್, ಇವರು ಮನೆಯಲ್ಲಿರುವಂತಹ ಚಿನ್ನದ ರಾಶಿಯನ್ನು ಕಂಡು ಒಂದು ಕ್ಷಣ ಅಧಿಕಾರಿಗಳು ಕೂಡ ಬೆಚ್ಚಿ ಬಿದ್ದಿದ್ರು. ಇಷ್ಟೊಂದು ಪ್ರಮಾಣದ ಚಿನ್ನಾಭರಣಗಳನ್ನು ಇವರು ಇಟ್ಕೊಂಡಿದ್ದಾರೆ ಅಂತೇಳಿ. ಸೊ ಕಲಬುರಗಿಯ ಚೀಫ್ ಎಂಜಿನಿಯರ್ ಆಗಿರುವಂಥ ಜಗನ್ನಾಥ್ ಅವರ ನಿವಾಸದಲ್ಲಿ ರೇಡ್ ಮಾಡಿದಾಗ ಪತ್ತೆಯಾಗಿರುವಂಥ ಚಿನ್ನಾಭರಣಗಳಿವೆ. ಮನೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪಾಟೀಲ್, ಈಗ ಇನ್ನೂ ರೇಡ್ ಮುಂದುವರೆದಿದೆಯಾ? ಅಧಿಕಾರಿಗಳು ಇನ್ನೂ ಕೂಡ ಮನೆಯಲ್ಲೇ ಇದ್ದಾರೆ. ಜಗನ್ನಾಥ್ ಅವರು ಇಷ್ಟು ಪ್ರಮಾಣದ ಆಸ್ತಿಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇವ್ರಿಗೇನು ಸೋರ್ಸ್ ಆಫ್ ಇನ್ಕಮ್ ಬೇರೆ ಇದೆಯಾ, ಅಥವಾ ಬರೀ ಚೀಫ್ ಎಂಜಿನಿಯರ್ ಆಗಿದ್ಕೊಂಡು ಇಷ್ಟು ಪ್ರಮಾಣದಲ್ಲಿ ಕೋಟಿ ಚಿನ್ನಾಭರಣ, ಹಣ ಎಲ್ಲ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು? ಏನು ಇವ್ರ ಹಿನ್ನೆಲೆ ಪಾಟೀಲ್? ರೆಹಮಾನ್, ನಿಜಕ್ಕೂ ಏನಂತಾರೆ ಸದ್ಯ ಇನ್ನೂ ರೇಡ್ ಕಂಟಿನ್ಯೂ ಅಲ್ಲಿ ಇರ್ತಕ್ಕಂಥದ್ದು. ಯಾಕಂದರೆ ಬೆಳಗ್ಗೆ 6 ಗಂಟೆಯಿಂದನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಜಗನ್ನಾಥ್ ಹಾಲಿಂಗಿಗೆ ಸೇರಿದಂಥ 6 ಕಡೆಗಳಲ್ಲಿ ಏನು ಅಂತಂದರೆ ಸರ್ಚನ್ನು ಮಾಡ್ತಾ ಇದ್ದಾರೆ. ಸದ್ಯ ಅವ್ರಿಗೆ ಸಿಕ್ಕಂಥ ಅಂದರೆ ಕಲಬುರಗಿಯ ನಿವಾಸದಲ್ಲಿ ಸಿಕ್ಕಿರ್ತಕ್ಕಂಥ 2 kgಗಿಂತ ಹೆಚ್ಚು ಬೆಳ್ಳಿ ಮತ್ತು ಚಿನ್ನಾಭರಣ ಮತ್ತು ಗೋಲ್ಡ್ ಕಾಯಿನ್, ಸದ್ಯ ಒಂದು ಡೈಮಂಡ್ ರಿಂಗ್ ಕೂಡ ಏನು ಅಂತಾರೆ ಕಲಬುರಗಿ ನಿವಾಸದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅದಲ್ಲದೆ ಏನು ಅಂತಾರೆ ಸುಮಾರು 60ಕ್ಕೂ ಹೆಚ್ಚು ಎಕರೆ ಏನು ಜಮೀನನ್ನು ಏನು ಅಂತಾರೆ ಕಲಬುರಗಿ ಜಿಲ್ಲೆಯ ಏನು ಆಳಂದ್ ತಾಲೂಕಾಗಿರ್ಬೋದು ಮತ್ತು ಇನ್ನಿರ್ತಕ್ಕ ಕಡೆಗಳಲ್ಲಿ ಏನು 60ಕ್ಕೂ ಹೆಚ್ಚು ಎಕರೆ ಜಮೀನನ್ನು ಬೇನಾಮಿಯಾಗಿ ಖರೀದಿಸಿದ್ರು ಅನ್ನುವಂಥ ಒಂದು ಪತ್ರಗಳು ಕೂಡ ಸಾಕಷ್ಟು ಲಭ್ಯ ಆಗಿದೆ. ಈಗಾಗಲೇ ಏನು ಅಂತಂದರೆ ಕಳೆದ ಏನು ಅಂತಾರೆ 4-5 ಗಂಟೆಗಳಿಂದನೂ ಕೂಡ ಸರ್ಚ್ ನಡೀತಾ ಇದೆ. ಬೀದರ್ ಆಗಿರ್ಬೋದು ಮತ್ತು ಏನು ಹಾಲಿಂಗಿಯವರ ಹುಟ್ಟೂರಾದಂಥ ಏನು ದನ್ನೂರು ಆಗಿರ್ಬೋದು ಮತ್ತು ಬೆಂಗಳೂರಿನ ಕಚೇರಿ ಆಗಿರ್ಬೋದು, ಇನ್ನಿತರ ಕಡೆಗಳಲ್ಲಿ ಬೆಳಿಗ್ಗೆಯಿಂದನೂ ಕೂಡ 6 ತಂಡ ಏನು ಅಂತಾರೆ ನಿರಂತರವಾದಂಥ ಶೋಧವನ್ನು ನಡೆಸ್ತಾ ಇದೆ. ಯಾಕಂತಂದರೆ ಕಳೆದ ಹಲವಾರು ವರ್ಷಗಳಿಂದನೂ ಕೂಡ ಜಗನ್ನಾಥ್ ಏನು ಅಂತಂದರೆ ಕಲಬುರಗಿ ಏನಂತೂ PWDಯ ಚೀಫ್ ಇಂಜಿನಿಯರ್ ಆಗಿದ್ದರು ಮತ್ತು ನೀರಾವರಿ ಇಲಾಖೆಯಲ್ಲೂ ಕೂಡ ಕೆಲಸ ಮಾಡಿದರು. ಸದ್ಯ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆ ರೇಡನ್ನು ನಡೆದಿದೆ. ಕೇವಲ ಇನ್ನು 25 ದಿನಗಳಲ್ಲಿ, ವಿಶೇಷ ಅಂದರೆ ರೆಹಮಾನ, ಕೇವಲ 25 ದಿನಗಳಲ್ಲಿ ಇವರು ರಿಟೈರ್ಡನ್ನು ಹೊಂದ್ತಾ ಇದ್ದರು. ಹೀಗಾಗಿ ಏನು ಅಂತಾರೆ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಖಚಿತ ಮಾಹಿತಿ ಮೇರೆಗೆ ಜಗನ್ನಾಥ್ ಹಾಲಿಂಗೆ ಸಾಕಷ್ಟು ಅಕ್ರಮ ಆಸ್ತಿಯನ್ನು ಸಂಪಾದಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಮೇರೆಗೆ ಬೆಳ್ಳಂಬೆಳಿಗ್ಗೆಯನ್ನು ರೇಡ್ ಮಾಡಿದ್ದಾರೆ. ಸದ್ಯ ಕೋಟ್ಯಾಂತರ ಮೌಲ್ಯದ ಏನು ಅಂತಾರೆ ಆಸ್ತಿ ಮತ್ತು ಚಿನ್ನಾಭರಣ ಎಲ್ಲವೂ ಕೂಡ ಪತ್ತೆಯಾಗಿದೆ. ಕನಿಷ್ಠ ಏನು ಅಂತಂದರೂ ಕಳೆದ 4-5 ಗಂಟೆಯಿಂದ ಜಗನ್ನಾಥ್ ನಿವಾಸದಲ್ಲಿ ಏನು 10 ಅಧಿಕಾರಿಗಳು ಶೋಧವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ದಾಖಲಾತಿ ಸಿಗ್ತಾ ಇದೆ, ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸದ್ಯ ಚಿಕ್ಕಂಥ ಚಿನ್ನಾಭರಣದ ಮೌಲ್ಯವನ್ನು ಕೂಡ ಅಕ್ಕಸಾಲಿಗರನ್ನು ಕರೆಸಿ ಏನು ಅಂತಂದರೆ ಮೌಲ್ಯವನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಲ್ಲದೆ ಏನು ಅಂತಾರೆ ಕೆಲವೊಂದಿಷ್ಟು ಇನ್ನೂ ದಾಖಲಾತಿ ಪತ್ರಗಳಿದ್ದಾವೆ, ಅವೆಲ್ಲವೂ ಕೂಡ ಯಾರಿಗೆ ಸೇರಿದ್ದು ಮತ್ತು ಜಗನ್ನಾಥ್ ಅವರೇ ಬೇರೆಯವರ ಹೆಸರಿನಲ್ಲಿ ಬೇನಾಮಿ ಆಸ್ತಿ ಮಾಡಿದ್ರ ಅನ್ನುವಂಥ ಒಂದು ಅನುಮಾನಗಳು ಕೂಡ ಹುಟ್ಟುಕೊಂಡಿದೆ. ಇವೆಲ್ಲವನ್ನು ಕೂಡ ಪರಿಶೀಲನೆಯನ್ನು ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಮುಂದುವರಿಸಿರ್ತಕ್ಕಂಥದ್ದು. ರೆಹಮಾನ್, ರೈಟ್, ಥ್ಯಾಂಕ್ ಯು ಪಾಟೀಲ್.
ಇನ್ನು ಹೆಸರಿಗೆ ಫುಡ್ ಸೇಫ್ಟಿ ಅಧಿಕಾರಿ, ಆದರೆ ಮನೆಯಲ್ಲೇ ಗಬ್ಬು ನಾರ್ತಾ ಇತ್ತು. ಇವ್ರ ಮನೆ ಫ್ರಿಡ್ಜ್ ಓಪನ್ ಮಾಡಿದ್ರೆ ಸಾಕು, ಬರೀ ಕೊಳೆತು ನಾರ್ತಾ ಇದ್ದಿದ್ದ ಆಹಾರ ಸಿಕ್ಕಿದೆ. ಅಧಿಕಾರಿಗಳೇ ಒಂದು ಕ್ಷಣ ಬೆಚ್ಚ ಬಿದ್ದುಬಿಟ್ಟಿದ್ದಾರೆ. ಇದೇನಪ್ಪ ಇವ್ರು ಫುಡ್ ಸೇಫ್ಟಿ ಅಧಿಕಾರಿ ಅಂತೆ, ಬಟ್ ಇವ್ರ ಮನೆಯಲ್ಲೇ ಫುಡ್ ಸೇಫ್ಟಿ ಇಲ್ವಲ್ಲ ಅಂತ. ಮನೆಯ ಫ್ರಿಡ್ಜ್ನಲ್ಲಿ ಕೊಳೆತು ನಾರ್ತಾ ಇದ್ದಂಥ ಆಹಾರ ಪದಾರ್ಥಗಳು. ಲೋಕಾಯುಕ್ತ ದಾಳಿ ವೇಳೆ ನಾಗರಾಜ್ರ ಅಸಲಿಯತ್ತು ಕರ್ಮಕಾಂಡ ಬಯಲಾಗಿದೆ. ನೋಡಿ, ಫ್ರಿಡ್ಜ್ನಲ್ಲಿ ಕೊಳೆತೋಗಿರುವಂಥ ದೋಸೆ, ಉಪ್ಪಿಟ್ಟು, ಪೂರಿ, ಪುಲಾವು ಇದೆಲ್ಲ ಕೂಡ ತುಂಬಿಟ್ಕೊಂಡಿದ್ರಂತೆ. ಅದೇನಕ್ಕೆ ತುಂಬಿಟ್ಕೊಂಡಿದ್ರು ಗೊತ್ತಿಲ್ಲ ಅವರಿಗೆ. ನೋಡಿ, ಡಬ್ಬದಲ್ಲೆಲ್ಲ ಹಾಕಿ ಎಲ್ಲ ಡಬ್ಬಗಳನ್ನು ಫ್ರಿಡ್ಜಲ್ಲಿ ಇಟ್ಟವ್ರೆ. ಕಚೇರಿ ಫ್ರಿಡ್ಜಲ್ಲಿ ಕೊಳೆತು ನಾರ್ತಾ ಇದೆ. ಇದೇನು ಫುಡ್ ಸ್ಯಾಂಪಲ್ಸನ್ನು ತೊಗೊಂಡು ಬಂದಿದ್ದ, ಇದನ್ನು ಕಳಿಸ್ಬೇಕಲ್ಲ ಲ್ಯಾಬಿಗೆ, ಅದನ್ನು ಕಳಿಸ್ದಲ್ಲೇ ಇಲ್ಲೇ ಇಟ್ಕೊಂಡು ಕೊಳಿಸ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ ಈಗಿರುವಂಥ ಡೌಟ್. ದಾಳಿ ವೇಳೆ ಈ ಸ್ಯಾಂಪಲ್ಗಳನ್ನು ಸಂಗ್ರಹ ಮಾಡ್ತಾ ಇದ್ರು ನಾಗರಾಜು. ಆ ಸ್ಯಾಂಪಲ್ಗಳನ್ನು ಲ್ಯಾಬಿಗೆ ಕಳಿಸ್ತಾ ಇರಲಿಲ್ಲ. ಅಂದರೆ ಇಲ್ಲಿ ಹಣ ಮಾಡುವಂಥ ದಂಧೆ. ಸುಮ್ಮನೆ ಹೋಗೋದು, ಅವರಿಗೆ ಹೋಗಿ ಹೆದರಿಸಿ ನಿಮ್ಮ ಹತ್ರ ಸ್ಯಾಂಪಲ್ ತೊಗೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳೋದು, ಅದಾದಮೇಲೆ ದುಡ್ಡು ತೊಗೊಂಡು ಸೆಟಲ್ ಮಾಡೋದು ಅನ್ನೋ ರೀತಿಯಲ್ಲಿ ಇವ್ರದ್ದು ದಂಧೆ ನಡೀತಾ ಇತ್ತು ಅನ್ನೋಂಥದ್ರ ಬಗ್ಗೆ ಇವ್ರ ಮೇಲಿರುವಂಥ ಆರೋಪ. ಸೊ ಹಾಗಾಗಿನೇ ನಾಗರಾಜ್ಗೆ ಈಗ ಲೋಕಾಯುಕ್ತ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ನಿವಾಸದಲ್ಲಿ ಹಾಗೆ ಕಚೇರಿಯಲ್ಲಿ ತುಂಬಿಟ್ಕೊಂಡಿರೋದು ಡಬ್ಬದಲ್ಲಿ, ಫ್ರಿಡ್ಜಲ್ಲಿ ತುಂಬಿಟ್ಟಿದ್ದಾರೆ. ಎಲ್ಲೆಲ್ಲಿ ರೇಡ್ಗೆ ಅಂತ ಹೋಗ್ತಾರೋ ಹೋಟೆಲ್ಗಳಿಗೆ ರೇಡಿಗೆ ಹೋಗೋದು, ನಿಮ್ಮ ಆಹಾರ ಪದಾರ್ಥ ಸರಿ ಇಲ್ಲ, ಅದನ್ನು ಲ್ಯಾಬಿಗೆ ಕಳಿಸ್ಬೇಕು ಅಂಥೇಳಿ ಅಲ್ಲಿಂದ ದೋಸೆ ಹಿಟ್ಟು, ಪೂರಿ, ಪುಲಾವು, ಚಿತ್ರಾನ್ನ ಏನೇನು ಸಿಗುತ್ತೆ ಎಲ್ಲ ಸ್ಯಾಂಪಲ್ಗಳನ್ನು ತೊಗೊಂಡು ಬರೋದು. ಅದನ್ನು ತಂದ ಮೇಲೆ ಲ್ಯಾಬ್ಗಳಿಗೆ ಕಳಿಸೋದಿಲ್ಲ. ಲ್ಯಾಬಿಗೆ ಕಳಿಸ್ದಲ್ಲೇ ಇವ್ರು ಹಾಗೇನೆ ಅಕ್ರಮವಾಗಿ ದುಡ್ಡು ಇಸ್ಕೊಂಡು ಲಂಚ ಇಸ್ಕೊಂಡು ಸುಮ್ಮನೆ ಆಗ್ತಾಯಿದ್ರು ಅನ್ನೋಂಥದ್ರ ಬಗ್ಗೆ ಇವ್ರ ಮೇಲಿರುವಂಥ ಆರೋಪ. ಸೊ ಡಾಕ್ಟರ್ ನಾಗರಾಜ್ ಅವರ ಮೇಲೆ ಇವತ್ತು ರೇಡ್ ಆದಾಗ ಸಿಕ್ಕಿರುವಂಥದ್ದು ಒಂದು ಕೊಳೆತ ಆಹಾರ ಮಾದರಿಗಳು, ಇನ್ನೊಂದು ಕಡೆ ಪತ್ತೆಯಾಗಿರುವಂಥ ಚಿನ್ನಾಭರಣ. ಇದರಲ್ಲೇ ಇದೇ ಥರ ಲಂಚ ಹೊಡೆದು ಇವರು ಹಣ ಸಂಪಾದನೆ ಮಾಡಿದ್ದಾರೆ ಅನ್ನುವಂಥ ಒಂದು ದೂರಿನ ಮೇರೆಗೆ, ಆರೋಪದ ಮೇರೆಗೆ ರೇಡ್ ಆಗಿದೆ ಇವತ್ತು.